ಬಿಸು ಪರ್ಬೋದಲೆಕ್ಕೊಡು ಒಡಿಪುದ ಕೃಷ್ಣದೇವರಿಗೂ ಪರ್ಯಾಯ ಪುತ್ತಿಗೆ ಮಠದ ಸುಶೀಂದ್ರ ತೀರ್ಥ ಶ್ರೀಪಾದ ಸ್ವಾಮೀಜಿಲು ಗೀತೋಪದೇಶ ಅಲಂಕಾರ ಮಲ್ತೆರು ಅವೆಡ್ದು ಬುಕ್ಕ ಪುತ್ತಿಗೆ ಮಠಾಧೀಶರಾಯಿನ ಸುಗುಣೇಂದ್ರ ತೀರ್ಥ ಶ್ರೀಪಾದಿರು ಮಹಾಪೂಜೆಯನ್ನು ನೆರವೇರಿಸಾಯರು. ಬಿಸು ಪರ್ಬೋದಲೆಕ್ಕೊಡು ರಥ ಬೀದಿಡು ಶ್ರೀಕೃಷ್ಣ ಮುಖ್ಯ ಪ್ರಾಣ ದೇವೇರ್ನ ರಥೋತ್ಸವಲ ನಡೆತದಂಡ. ಈ ಸಂದರ್ಭಡು ಭಗವದ್ಗೀತೆದ ಚಾತುರ್ವಣ್ಯ ಪನ್ಪಿನ ವಿಚಾರಡು ವಿದ್ವಾನ್ ಕೃಷ್ಣರಾಜ ಕುತ್ಪಾಡಿ ಪ್ರವಚನ ಕೊರಿಯರ ಬೊಕ್ಕ ಪರ್ಯಾಯ ಮಠದ ಪುರೋಹಿತರಾಯಿನಂಚಿನ ಹೆರ್ಗ ವೇದವ್ಯಾಸ ಭಟ್ ಕ್ರೋಧಿ ನಾಮ ಸಂವತ್ಸರದ ಪಂಚಾಂಗ ಶ್ರವಣನ ನಡಪಾಯರು. ಪರ್ಯಾಯ ಶ್ರೀಪಾದಿರು ಬಿಸುತ ಎಡ್ಡೆಪ್ಪುಲುನು ಪಂದು ಆಶೀರ್ವಚನ ಮಲ್ತೆರು. ಇವತ್ತು ನೂತನ ಸಂವತ್ಸರ ಕ್ರೋಧಿ ನಾಮ ಸಂವತ್ಸರ ಪ್ರಾರಂಭವಾಗ್ತಾ ಇದೆ. ಎಷ್ಟೋ ಜನರಿಗೆ ಹೆದರಿಕೆ ಆಗ್ತದೆ. ಕ್ರೋಧಿ ಎಂಬ ಈ ಹೆಸರನ್ನು ಕೇಳುವಾಗ ಅನೇಕ ಜನರಿಗೆ ಹೆದರಿಕೆ ಆಗುವುದುಂಟು. ಕ್ರೋಧ ಜಾಸ್ತಿ ಆಗ್ತದೆ ಅಂತ ಹೇಳಿ. ಹೌದು, ಕ್ರೋಧ ಯಾವುದರ ಮೇಲೆ ಅಂದರೆ ದುಷ್ಟಶಕ್ತಿಗಳ ಮೇಲೆ ಕ್ರೋಧ ಎಂಬುದು ಜಾಸ್ತಿ ಆಗ್ತದೆ ಅಂತೇಳಿ ಅರ್ಥ. ಆದ್ದರಿಂದ ಅಂತಹ ದುಷ್ಟಶಕ್ತಿಗಳನ್ನು ನಾವು ನಿವಾರಣೆ ಮಾಡತಕ್ಕಂತಹ ಸಂವತ್ಸರ ಇದು. ಆದ್ದರಿಂದ ಯಾರು ದುಃಖ ಅಥವಾ ಭಯ ಪಡತಕ್ಕಂತಹ ಪ್ರಸಂಗ ಇಲ್ಲ. ಆದ್ದರಿಂದ ದುಷ್ಟಶಕ್ತಿಗಳ ದಮನ ಈ ಸಂವತ್ಸರದಲ್ಲಿ ಆಗ್ತದೆ ಅಂತ ಹೇಳಿ ನಾವು ಅರ್ಥವನ್ನು ಇಟ್ಟುಕೊಂಡರೆ ಈ ಸಂವತ್ಸರ ಅತ್ಯಂತ ಶುಭದಾಯಕವಾಗುವುದರಲ್ಲಿ ಸಂಶಯ ಇಲ್ಲ. ಶ್ರೀಕೃಷ್ಣನ ಗೀತೆಯ ಸಂದೇಶವನ್ನು ನಾವೆಲ್ಲರೂ ಕೂಡ ನಾವು ಗೀತೆಯ ಸಂದೇಶವನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡರೆ ಎಲ್ಲ ಸಂವತ್ಸರಗಳು ಕೂಡ ಸಂತೋಷದಾಯಕವೇ ಆಗ್ತವೆ. ಕೃಷ್ಣ ಹೇಳ್ತಾನೆ, ಸುಖ ದುಃಖೇ ಸಮೇ ಕೃತ್ವ ಲಾಭೋ ಜಯೋ ಎಂಬುದಾಗಿ ದುಃಖವಾಗಲಿ ಸುಖವಾಗಲಿ ಅದು ನಿಜವಾದಂತಹ ಸುಖ ದುಃಖಗಳಲ್ಲ. ಯಾರು ಸಮತ್ವವನ್ನು ಸಾಧಿಸ್ತಾರೆ ಅವರಿಗೆ ಎಲ್ಲವೂ ಸುಖಮಯವಾಗ್ತದೆ. ಆದ್ದರಿಂದ ಅಂತಹ ಒಂದು ಟೆಕ್ನಿಕ್ ಏನಿದೆ, ಅಂತಹ ಒಂದು ಸಂದೇಶವನ್ನು ನಾವು ಜೀವನದಲ್ಲಿ ಅಳವಡಿಸುವ ಪ್ರಯತ್ನ ಪಟ್ಟರೆ ಎಲ್ಲ ದಿವಸಗಳು ಶುಭ ದಿನವಾಗ್ತವೆ, ಎಲ್ಲ ಸಂವತ್ಸರಗಳು ಕೂಡ ಶುಭ ಸಂವತ್ಸರವಾಗ್ತದೆ. ಈ ದೃಷ್ಟಿಯಲ್ಲಿ ಭಗವದ್ಗೀತೆಯ ಸಂದೇಶವನ್ನು ನಾವು ಅಳವಡಿಸಿಕೊಂಡರೆ ಈ ಶುಭ ಸಂವತ್ಸರ ಎಂಬುದು ಸಾರ್ಥಕವಾಗ್ತದೆ. ಆದ್ದರಿಂದ ನಾವೆಲ್ಲರೂ ಕೂಡ ಇವತ್ತಿನ ದಿವಸ ಭಗವದ್ಗೀತೆಯ ಈ ಒಂದು ಸಂದೇಶವನ್ನು ಅಳವಡಿಸಿಕೊಳ್ಳತಕ್ಕಂತಹ, ಅನುಸಂಧಾನ ಮಾಡತಕ್ಕಂತಹ, ಅನುಷ್ಠಾನ ಮಾಡತಕ್ಕಂತಹ ಸಂಕಲ್ಪವನ್ನು ಮಾಡುವುದರ ಜೊತೆಗೆ ಈ ಒಂದು ಸಂವತ್ಸರವನ್ನು ಅದು ಶುಭ ಸಂವತ್ಸರವನ್ನಾಗಿ ನಾವು ಮಾಡೋಣ. ಈ ಸಂದೇಶವನ್ನು ನೀಡುವುದಕ್ಕೋಸ್ಕರ ಇವತ್ತು ಕೃಷ್ಣನಿಗೆ ಪಾರ್ಥಸಾರಥಿಯ ಈ ಒಂದು ಅಲಂಕಾರವನ್ನು ಕೂಡ ಮಾಡುತ್ತಾ ಇದ್ದೇವೆ. ಕೃಷ್ಣನ ಸಂದೇಶ ಪಾರ್ಥಸಾರಥಿಯಾಗಿ ನಾನೇನು ಸಂದೇಶ ಕೊಟ್ಟಿದ್ದೇನೆ ಅದು ಜೀವನ ಸಾರಥಿ, ಜೀವನದ ಸಾರಥ್ಯವನ್ನು ನೀಡುತ್ತದೆ. ಆದ್ದರಿಂದ ಪಾರ್ಥಸಾರಥಿಯ ಸಂದೇಶವನ್ನು ನಾವು ಪರಿಪಾಲನೆ ಮಾಡುವ ಸಂಕಲ್ಪವನ್ನು ಮಾಡುವ ಮುಖಾಂತರ ನೂತನ ಸಂವತ್ಸರವನ್ನು ಶುಭ ಸಂವತ್ಸರವನ್ನಾಗಿ ನಾವು ಪರಿಗಣಿಸೋಣ ಅಂತೇಳಿ ಹೇಳ್ತಾ ಇದ್ದೇವೆ. ಈ ಒಂದು ಕ್ರೋಧಿ ನಾಮ ಸಂವತ್ಸರದ ಈ ಒಂದು ಸುಸಂದರ್ಭದಲ್ಲಿ ನಾವು ಕೂಡ ಪೀಠಾರೋಹಣ ಮಾಡಿ 50 ವರ್ಷ ಇವತ್ತು ಪೂರ್ಣವಾಗ್ತಾ ಇದ್ದರಿಂದ ಅಂತಹ ಒಂದು ಸುವರ್ಣ ಒಂದು ಪೀಠಾರೋಹಣದ ಈ ಒಂದು ಸಂದರ್ಭದಲ್ಲಿ ಈ 50 ಸಂವತ್ಸರಗಳನ್ನು ಕೂಡ ಕೃಷ್ಣನಿಗೆ ನಾವು ಸಮರ್ಪಣೆ ಮಾಡ್ತಾ ಇದ್ದೇವೆ. ಅವನ ಒಲಿಮೆಯಿಂದಾಗಿ ಈ 50 ಸಂವತ್ಸರಗಳನ್ನು ನಾವು ಕೃಷ್ಣನ ಸೇವೆಗೆ ವಿನಿಯೋಗಿಸಲಿಕ್ಕೆ ಸಾಧ್ಯವಾಯಿತು. ಆದ್ದರಿಂದ ಅಂತಹ ಕೃಷ್ಣನಿಗೆ ನಮ್ಮ ಸುವರ್ಣ ಸಂವತ್ಸರಗಳನ್ನು ಕೂಡ ನಾವು ಸಮರ್ಪಣೆ ಮಾಡ್ತಾ ಎಲ್ಲರ ಜೀವನವು ಸುವರ್ಣಮಯ ಆಗಲಿ ಎಂಬಂತಹ ಈ ಒಂದು ಹಾರೈಕೆಯ ಜೊತೆಗೆ ಇವತ್ತು ನಮ್ಮ ಕೃಷ್ಣರಾಜ ಕುತ್ಪಾಡಿಯವರ ಚಾತುರ್ವರ್ಣ್ಯಮಯ ಸೃಷ್ಟಂ ಗುಣಕರ್ಮ ವಿಭಾಗಶಃ ಎಂಬಂತಹ ಈ ಒಂದು ಗೀತಾ ಪ್ರವಚನದ ಒಂದು ಸಮರ್ಪಣೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಇವತ್ತು ಈಗಲೇ ಮಂಗಳವನ್ನು ಕೂಡ ಮಾಡ್ತಾ ಇದ್ದೇವೆ. ಬಹಳ ಒಂದು ಕ್ಲಿಷ್ಟವಾದಂತಹ ಹಾಗೆ ಸೂಕ್ಷ್ಮವಾದಂತಹ ಸಂದೇಶ, ಅದು ಚಾತುರ್ವರ್ಣ್ಯದ ಸಂದೇಶ. ಅಂತಹ ಒಂದು ಸಂದೇಶದ ಸೂಕ್ಷ್ಮತೆಯನ್ನು ಅರಿಯಬೇಕಾದರೆ ವಿದ್ವಾಂಸರಿಗೆ ಮಾತ್ರ ಅದು ಸಾಧ್ಯವಾಗ್ತದೆ. ಅಂತಹ ಒಂದು ವಿಶೇಷ ಭಾಗವನ್ನು ನಮ್ಮ ಕೃಷ್ಣರಾಜ ಕುತ್ಪಾಡಿಯವರು ಭಾಳ ಸುಂದರವಾಗಿ ಇಲ್ಲಿ ಸಮರ್ಪಣೆ ಮಾಡಿದ್ದಾರೆ. ವಿಶ್ವಗೀತಾ ಪರ್ಯಾಯದ ಒಂದು ಪ್ರವಚನ ಮಾಲಿಕೆಯಲ್ಲಿ ಒಂದು ಒಳ್ಳೆಯ ಕುಸುಮವನ್ನು, ಆಕರ್ಷಕ ಸುಂದರ ಕುಸುಮವನ್ನು ಪುಷ್ಪವನ್ನು ಸಮರ್ಪಣೆ ಮಾಡಿದಂತಹ ಕೃಷ್ಣರಾಜ ಕುತ್ಪಾಡಿಯವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ನಾವು ವಿಶೇಷವಾದ ಅಭಿನಂದನೆಯನ್ನು, ಅದೇ ರೀತಿ ನೂತನ ಸಂವತ್ಸರದ ಶುಭಾಶಯಗಳನ್ನು ಕೂಡ ಸಲ್ಲಿಸ್ತಾ ವಿಶ್ವಗೀತಾ ಪರ್ಯಾಯದಲ್ಲಿ ನಾವೆಲ್ಲರೂ ಕೂಡ
ಶ್ರೀಕೃಷ್ಣನ ಸಂದೇಶವನ್ನು ನಾವು ತಿಳ್ಕೊಳ್ಳತಕ್ಕಂತಹ, ಪರಿಪಾಲನೆ ಮಾಡತಕ್ಕಂತಹ, ಅದನ್ನು ಅನುಷ್ಠಾನ ಮಾಡತಕ್ಕಂತಹ ಸಂಕಲ್ಪವನ್ನು ಮಾಡೋಣ ಅಂತ ಹೇಳ್ತಾ, ಈ ನೂತನ ಸಂವತ್ಸರದ ಈ ಒಂದು ಉತ್ಸವದಲ್ಲಿ ಪಾಲ್ಗೊಂಡಂಥ ಎಲ್ಲ ವಿದ್ವಾಂಸರಿಗೂ ಎಲ್ಲ ಭಕ್ತರಿಗೂ ಕೂಡ ಶ್ರೀಕೃಷ್ಣನ ವಿಶೇಷ ಅನುಗ್ರಹ ಇರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ, ಬೆಂಗಳೂರಿನಿಂದ ಹರಿದಾಸ ಭಟ್ಟರು ಇವತ್ತು ನಮ್ಮ ಹಬ್ಬಕ್ಕೆ ಅತಿಥಿಯಾಗಿ ಬಂದಿದ್ದಾರೆ. ಅವರಿಗೂ ಕೂಡ ನಾವು ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಲೋಕಾ ಸಮಸ್ತ ಸುಖಿನೋ ಭವಂತು ಎಂಬಂತಹ ಈ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ನಮ್ಮ ಮಾತನ್ನು